ಯಾರಿದು ಯಜಮಾನ್ರು ಒಬ್ಬರೇ ಹೋಗ್ತಾರೆ ಇದವ್ರೆ. ಎಲ್ಲಿ ಹೋಯ್ತಾ ಇದ್ರಿ? ಬೆಟ್ಟಕ್ಕೆ? ಯಾವ ಬೆಟ್ಟಕ್ಕೆ? ಇಲ್ಲಿ ಬಂದು ನಡ್ಕೊಂಬಂದೇಳಿ. ಅಲ್ಲ ಎಲ್ಲಿಗೆ ಹೋಗ್ಬೇಕು ನೀವು ಅದ್ನೇಳಿ? ಬೆಟ್ಟಕ್ಕೆ ಹೋಗ್ಬೇಕು, ಇಲ್ಲಿ ನಡ್ಕೊಂಬಂದೇಳಿ. ಅಲ್ಲ ಸ್ವಾಮಿ, ಯಾವ ದೊಡ್ಡ ಬೆಟ್ಟ? ಯಾವ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾ? ಮತ್ತೆ ಇದು ವಾಪಸ್ ಹೋಯ್ತಾ ಇದೆ? ಎಲ್ಲಿ? ಅಲ್ಲ ವಾಪಸ್ ಹೋಯ್ತಿದೆಯಲ್ಲಪ್ಪ. ಇಲ್ಲ ಬೆಟ್ಟಕ್ಕೆ ಹೋಯ್ತಾನಳೆ. ಮತ್ತೆ ಈ ಕಡೆ ಹೋಯ್ತಾ ಇದೆಯಲ್ಲ, ಇದೆಲ್ಲಿಗೆ? ಎಲ್ಲಿ ಹೋಯ್ತಾಳೆ ಇದು? ಇದು ಇದಕ್ಕೆ ಹೋಯ್ತದೆ, ಕೌದಳ್ಳಿಗೆ, ಕೊಳ್ಳೇಗಾಲಕ್ಕೆ. ನೀವ್ ಎಲ್ಗೆ ಹೋಗ್ಬೇಕು? ಬೆಟ್ಟಕ್ಕೆ ಹೋಗ್ಬೇಕು. ಬೆಟ್ಟಕ್ಕೆ ಹೋಗ್ಬೇಕಾ? ಇರ್ರಿ ಒಂದ್ ನಿಮಿಷ. ಕನ್ಫ್ಯೂಸ್ ಆಗೋಯ್ತು. ಈ ಪಾಟಿ ಎಣ್ಣೆ ಹೊಡೆದಿದೆ, ಕನ್ಫ್ಯೂಸ್ ಆಗಿದೆ. ಇನ್ನೇನದ್ದು ಕನ್ಫ್ಯೂಸ್ ಆಗೋಯ್ತಾಳೆ. ಇಳಿಗೋ ಕೆಳಕ್ಕೆ. ಆಯ್ತಾಳೆ. ಯಾಕೆ ಕುಡಿದ್ಬಿಟ್ಟಿದೆ ಫುಲ್ಲಾಗಿ? ಕನ್ಫ್ಯೂಸ್ ಆಗೋಯ್ತು ನಂಗೆ. ಈ ಕಡೆ ಬನ್ನಿ. ಯಾವ ಊರವ್ರು ನೀವು? ಬಸಪುರದೊಳಗೆ. ಯಾವ ಬಸಪುರ? ಚೈತ್ರ ಬಸಪುರ. ಯಾಕೆ ಬಂದ್ರಿ ಒಬ್ರೆ? ಅಯ್ಯೋ ನಾವು ಪೆಂಜ್ ಮಾರಕ್ ಬಂದೇಳಿ. ಪೆಂಜ? ಏನ್ ಪೆಂಜು? ಅದೇ ಪೆಂಜೋಳಿ. ಪೆಂಜ? ಜಿಗ್ದೆ ಹೋಯ್ತಾಳೆ ನಂಗೆ ಇವತ್ತು. ಓ, ಫುಲ್ಲಾಗಿ ಎಣ್ಣೆ ಹೊಡೆದಿದೆ. ಇಲ್ಲಾಳೆ. ಯಾಕ ಗೊತ್ತಾಗಲ್ಲ, ವಾಸನೆ ಗಬ್ಬು ಅಂತದಲ್ಲಪ್ಪ. ಹೊಂಟಾಗ ಹಿಂಗೆ ಏನು ಗೊತ್ತಾಗಲ್ಲ, ಒಂದೇ ರೋಡ್ಕೊಂಡು ಹೋಗು. ಅಲ್ಲಪ್ಪ, ನಿಂಗೆ ಎಣ್ಣೆ ಹೊಡೆದು ಟೈಟಾಗಿ ಮನೆ ಕಳಕ್ ಗೊತ್ತು. ಇಲ್ಲ ಇಲ್ಲ, ಬಿಟ್ಕೊಡಕ್ಕಾಗಲ್ಲ, ನಾನು ವಾಪಸ್ ಹೋಗ್ಬೇಕೀಗ. ಇಲ್ಲ ಇಲ್ಲ ಇಲ್ಲ, ಈಗ ಬಾಯ್ಲಿ ನೀನು ಒಂದು ಐಡಿಯಾ ಮಾಡೋ. ಇಲ್ಲ ನೋಡಿದೆ, ಹಿಂಗೆ ಹೋಗ್ಬಿಟ್ಟು ಬಲ್ಕ್ ತಿರುಗು, ಅದೇ ಬೆಟ್ಟ ಕೆಳಗಡೆ ಹೇಳಿದ್ರೆ ಅಲ್ಲೇ. ನೀವು ಹೋಗಂಟ ನೀನು ಕಿಕ್ಕಿಳಿಗೆ ಹೋಯ್ತಕ್ಕ ಹೋಗು. ಈ ಕಡೆ ಬರಬೇಡ, ಅತ್ತಾಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು. ಇದೇ ರೋಡ್ಲಿ ಡೈರೆಕ್ಟ್ ಹೋಗೋ, ಅದೇ ಬೆಟ್ಟ. ಒಂದು 3 ಕಿಲೋಮೀಟರ್ ಅದ. ಪೆಂಜ್ ಮಾರಕ್ ಬಂದ? ಪೆಂಜ್ ಮಾರಕ್ಕೆ ಮನ್ಲಿ ಜಗ್ಗಿಗಳ ಮಾಡ್ಕ ಬಂದಿಲ್ಲ ತಾನೆ? ಹೆಸರೇನ್ ನಿಂದು? ಮಾದೇವ್ ನಾಯ್ಕ? ಮಾದೇವ್ ನಾಯ್ಕನ? ಅಲ್ಲ ಇರಿಲಿ ಒಂದ್ ನಿಮಿಷ, ಬಲಿ ಕಡೆ. ಸೊ ಈಗ ಒಬ್ರು ಅಲ್ಲಪ್ಪ, ಮನೆಗಿಲ್ ಜಗ್ಗಿಗಳ ಮಾಡ್ಕೊಂಡ್ ಬಂದಿದ್ಯಾ? ಮನೇಲಿ ಜಗ್ಗಿಗಳ ಮಾಡ್ಕೊಂಡ್? ಇಲ್ಲ, ಮನೆ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಯ್ತಾವಳಿ. ಮನೇಲಿ ಗಂಟೆ ಇಡ್ತೀರ್ಗ ಹೋಗಿ ಮೋಸ ಆಯ್ತು. ಸುಮ್ ಬಂದ್ಬಿಟ್ಟು ತಗೊಳ್ಳಿ. ಯಾಕ? ಯಾವ ಊರಿಂದ ಬಂದೆ ನೀನು? ನಾವು ಬಸಪುರಿಂದ ಬಂದೇಳಿ. ಬಸಪುರ್ವ? ಯಾಕ ಅವ್ರಿಗೊಂದು ಮಾತು ನಂಗೊಂದು ಮಾತು ಅವಳಿ. ಹಾ ಹಾ ಹಾ. ಆತರ ಸುಮ್ ಬಂದ್ಬಿಟ್ಟೇಳಿ. ಇದ್ರೆ ಒಂದಕ್ಕೊಂದು ಗಲಾಟೆ ಆಯ್ತು ಅನ್ಬಿಟ್ಟು ಸುಮ್ ಬಂದ್ಬಿಟ್ಟೇಳಿ. ಅಯ್ಯ, ನಿಮ್ಮ ಇದು ಮನೆಯವರು? ನಮ್ ಫೋನ್ ನಂಬರ್ ಇಲ್ವಾ? ಫೋನ್ ನಂಬರು? ಫೋನ್ ನಂಬರ್ ಇಲ್ಲ. ಮತ್ ನೀನ್ ಹುಡಿಕಂತ ತಿರ್ಗಿದ್ರೆ ಅವರು? ಇಲ್ಲ ತಿರ್ಗಲ್ಲ. ಈಗ ಹೊಡಿದ್ನ ನಾನೀಗ ಪೆಂಜ್ ಮಾರಕ್ಕಲ್ಲ. ಈಗ ಪುನಃ ಹೊಂಟೋದೆಯಾ? ಪೆಂಜ್ ಮಾರ್ಕೊಂಡೋದೆಯಾ? ಸರಿ, ಯಾಕೆ ಎಣ್ಣೆ ಹೊಡೆದ್ಬಿಟ್ಟಿದೆ ಫುಲ್ಲು? ಅಯ್ಯ, ಯಾವ್ದೋ ಬೇಜಾರು ಆಯ್ತಾಳೆ, ಸುಮ್ಮ ಹೊಡೆದ್ಬಿಟ್ಟಳಿ. ಟೆನ್ಷನ್ಗೆ ಎಲ್ಲ ಕುಡ್ದ್ಬಿಟ್ಟೆ ಚೆನ್ನಾಗಿ. ನಿನ್ನ ಹೆಸರು ಹಾಗಾರೆ ಏನಪ್ಪ ಹೆಸರು? ಮಾದೇವ್ ನಾಯ್ಕ. ಅದು ಯಾರು ಇನ್ನೊಬ್ರು ಹುಡುಕ ಬಂದಾರ ಕಣಪ್ಪ, ಅವ್ರೇ ನೀನು ಅಂತ. ನಿಮ್ ಕಡೆ ನಿಮ್ ಅಕ್ಕಿ ಹುಡ್ಕಾಡ್ತಿದ್ರ? ಯಾರಿಲ್ವಾ? ನಿನ್ ಹುಡ್ಕಂತವ್ರು ಇಲ್ಲ ಹಾಗಾರೆ? ಅವ್ರು ಯಾರು ಹುಡ್ಕವ್ರು ಇಲ್ಲ. ನೋಡಿ, ಇವ್ರನ್ನ ಹುಡಿಕೊಂಡ್ ತಿರ್ಗ್ತಾವ್ರ. ನೀವಲ್ವಾ ಇದು? ಸರಿ, ಆಯ್ತು, ಒಳ್ಳೇದಲ್ಲಿ. ಇಲ್ಲೇ ಹಿಂಗೆ ಹೋಗು, ನಿನ್ ಕಿಕ್ಕೆಲ್ಲ ಇಳ್ಗೋಯ್ತದೆ. ಹಿಂಗ್ ಹೋಗ್ಬಿಟ್ಟು ಬಲಗಡೆ ಹೋಗಿ ಡೌನ್ ಇಳ್ಗೋ, ಅದೇ ಬೆಟ್ಟ. ಬೆಟ್ಟಕ್ಕೆ ಹೋಗು, ಅಲ್ಲಿ ಹೋಗ್ಬೇಡ. ಆಯ್ತು, ಹೋಗಿ. ಮಾದೇವ್ ನಾಯ್ಕರು, ಅದೇದು ಬಸಾಪುರ. ನನಗೆಲ್ಲ ಸರಿ. ಆ ಅಪ್ಪನಿಗೆ ನನ್ನ ಕೈಲಾದ ಸಹಕಾರ ಕೊಡ್ತಿದ್ದೆ, 100% ಕೊಡ್ತಿದ್ದೆ. ಆದರೆ ಸ್ವಲ್ಪ ಪಾನ ಮತ್ತರಾಗಿದ್ದಾರೆ, ಅದೊಂದು ಬೇಜಾರು. ಸ್ವಲ್ಪ ಎಣ್ಣೆ ಇಟ್ಲವ್ರೆ. ಸೊ ಈ ರೀತಿ ಬೆಟ್ಟಕ್ಕೆ ಬಂದವ್ರೆ. ಬೆಟ್ಟಕ್ಕೆ ಹೋಯ್ತಾನೆ ಸ್ವಾಮಿ, ಪೆಂಜ್ ಮಾರಕ್ಕೆ ಹೋಯ್ತೀನಿ ಅಂತ ಹೇಳ್ತವ್ರೆ. ಮನೇಲಿ ಏನೋ ಸ್ವಲ್ಪ ಮಾತುಕತೆ ಆಗಿಗೆ ಅಂತವ್ರೆ. ಸೊ ಈ ರೀತಿ ಬಂದುಬಿಡ್ತಾರೆ. ನನಗೆ ಡ್ರಿಂಕ್ದು ಸ್ಮೆಲ್ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ಆ ಅಪ್ಪನ್ನ ನಾನು ಡ್ರಾಪ್ ಹಾಕಿಲ್ಲ, ಹಂಗೆ ಹೋಯ್ತಾ ಇದ್ದೀನಿ ವಾಪಸ್ಸು. ಈಗ ಒಂದಷ್ಟು ಜನ ನನಗೆ ಚೆನ್ನಾಗಿ ಅಡಿಸ್ತಾರೆ, ನಂಗೆ ಚೆನ್ನಾಗಿ ಗೊತ್ತು, ಏನೂ ತೊಂದರೆ ಇಲ್ಲ, ಅಂಥ ಪರಿಸ್ಥಿತಿಲಿ ಏನೂ ಇಲ್ಲ. ಅವರು ಆರಾಮಾಗಿ ಹೋಯ್ತವ್ರೆ, ಆರಾಮಾಗಿ ಹೋಗಿ ಬೆಟ್ಟ ತಲುಪ್ತಾರೆ. ಬಟ್ ನಾನು ಡ್ರಾಪ್ ಹಾಕ್ಬಿಡ್ತಿದ್ದೆ ಖಂಡಿತವಲ್ವೇ, ಅಂದರೆ ಅವರು ಅಸಹಾಯಕರಾಗಿರೆ. ಆದರೆ ಅಣ್ಣವರು ಫುಲ್ ಎಣ್ಣೆ ಹೊಡೆದು ಫುಲ್ ಚಿತ್ತಾಗ್ಬಿಟ್ಟಿದ್ದಾರೆ. ನಮಗೂ ಎಣ್ಣೆಗೂ ಸದ್ಯಕ್ಕೆ ಆಗ್ಬರಲ್ಲ, ಅದಕ್ಕೊಂದು ಕಾರಣ ಇದೆ.
ಸೊ ನೋಡೋಣ, ಮುಂದಿನ ದಿವಸ ನಾನು ಅದ್ರ ಸಂಬಂಧಿತ ಒಂದು ಮಾಹಿತಿ ನೀಡ್ತೀನಿ. ನೋಡಿ, ಏನೋ ಈ ಡ್ರಿಂಕ್ಸ್ ಅಂತಕ್ಕಂಥದ್ದು ಮನೆ ಹಾಳು ಮಾಡಿಬಿಡ್ತದೆ. ದಯವಿಟ್ಟು ಮದ್ಯಪಾನ ಒಂದು ಇತಿಮಿತಿ ಇಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ಆ ಒಂದು ಕೆಟ್ಟ ಚಟಕ್ಕೆ ವಾಲ್ಕೋಬೇಡಿ. ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾವುದೋ ಬಸಾಪುರವಾದ ಯಾವುದೋ ಹೇಳಿದ್ರು ಆ ಊರವರು ಮಹಾದೇವ ನಾಯಕರು ಇವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾವ್ರೆ. ಕುಡಿದು ಚಿತ್ತಾಗಿದ್ದಾರೆ. ಇಷ್ಟು ಹೇಳ್ತೀನಪ್ಪ, ವಯಸ್ಸಾಗಿದೆ. ಸೊ ನನ್ನನ್ನು ಹುಡ್ಕೊಂತವ್ರು ಯಾರಿಲ್ಲ ಅಂತವ್ರೆ. ಇಷ್ಟಿದೆ ವಿಚಾರ, ಇಷ್ಟು ಹೇಳ್ತಾ ಇದ್ದೀನಿ. ಸೊ ಈಗ ಪಾಪ ಯಾರೋ ಒಬ್ಬರು ಹುಡ್ಕೊಂಡು ತಿರುಗ್ತಾವ್ರೆ ಅವ್ರ ತಂದೆಯವ್ರನ್ನ. ಅವ್ರೇನಾರು ಇರ್ಬೋದಾ ಅಂತ ಬಂದೆ, ಬಟ್ ಅವರಲ್ಲ.